ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕರ್ನಾಟಕ ಸರ್ಕಾರ ಕೊನೆಗೂ ಒಂದು ಉತ್ತಮವಾದ ಕೆಲಸವನ್ನ ಮಾಡಿದೆ. ಅದೇನು ಅಂತೇಳಿ ಹೇಳಿದ್ರೆ, ಈ BPL ಕಾರ್ಡ್ ಮತ್ತು APL ಕಾರ್ಡ್ ಇರುವಂಥ ಸಮಸ್ಯೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಹೆಚ್ಚಿನವ್ರು ಏನು ಮಾಡ್ತಾರೆ, ಅವರಿಗೆ ಆದಾಯ ಎಲ್ಲದೂ ಇರ್ತದೆ, ಆದರೂ ಕೂಡ ಅವ್ರು ಏನೋ ಒಂದು ಶಾರ್ಟ್ ಕಟ್ಟನ್ನು ಹುಡ್ಕೊಂಡು ಈ BPL ಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ BPL ಕಾರ್ಡ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಭಾಳಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ, ಸರ್ಕಾರದಿಂದ ಭಾಳಷ್ಟು ಸವಲತ್ತುಗಳು ಸಿಗ್ತದೆ. ಇದನ್ನೆಲ್ಲದೂ ಪಡಿಬೇಕು ಅಂದರೆ BPL ಕಾರ್ಡ್ ಇರಬೇಕು ಅವ್ರ ಹತ್ರ. ಹಾಗಾಗಿ ಏನು ಮಾಡಿದ್ರು, ಇವರೆಲ್ಲರೂ BPL ಕಾರ್ಡನ್ನು ಭಾಳಷ್ಟು ಜನ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅದರಲ್ಲಿ ಒಂದಿಷ್ಟು ಕಾರ್ಡ್ಗಳನ್ನ ಈಗ 50-60 ಸಾವಿರದವರೆಗೆ ಕಾರ್ಡ್ಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ BPL ಇಂದ APL ಕಾರ್ಡ್ ಆಗಿ ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಈಗ ಏನಾಗ್ತದೆ, ಇವರೆಲ್ಲರಿಗೂ ಈ ಸರ್ಕಾರದಿಂದ ಸಿಗುವಂಥ ಫೆಸಿಲಿಟಿ ತಪ್ಪಿ ಹೋಗ್ತದೆ. ಯಾಕಂದ್ರೆ ಇವರು ಅನರ್ಹರಾಗಿದ್ದಾರೆ. ಹಾಗಾಗಿ ಇವರಿಗೆ ಈ ಬೆನಿಫಿಟ್ಸ್ಗಳು ಸಿಗೋಲ್ಲ. ಆದರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಸರ್ಕಾರ ಮಾಡಿರುವಂಥ ಉತ್ತಮವಾದ ಕೆಲಸ, ನಾವೆಲ್ಲರೂ ಖಂಡಿತವಾಗಿ ಇದಕ್ಕೆ ಸಪೋರ್ಟ್ ಮಾಡಲೇಬೇಕಾಗ್ತದೆ. ಆದರೆ BJPಯವರು ಅಂದರೆ ಅಪೋಸಿಟ್ ಪಾರ್ಟಿಯವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಇಲ್ಲ, ಸರ್ಕಾರ ರಾತ್ರೋರಾತ್ರಿ ಈ ರೀತಿ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ, ಬಡವರಿಗೆ ಸಿಗಬೇಕಾಗಿರುವಂಥ ಫೆಸಿಲಿಟಿಯನ್ನು ಕಸ್ಕೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಖಂಡಿತವಾಗಿಯೂ ತಪ್ಪು. ಇದು BJPಯವ್ರು ಮಾಡ್ತಾ ಇರುವಂತಹ ಬಹುದೊಡ್ಡ ತಪ್ಪು ಅಂತೇಳಿ ಹೇಳ್ಬೋದು. ಯಾಕಂತೇಳಿ ಹೇಳಿದ್ರೆ, ಕರ್ನಾಟಕ ರಾಜ್ಯವನ್ನು ಹಿಂದುಳಿದಿಲ್ಲ, ಭಾಳಷ್ಟು ಡೆವಲಪ್ ಆಗಿರುವಂಥ ರಾಜ್ಯ. ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 80% ಕುಟುಂಬಗಳು BPL ಕಾರ್ಡನ್ನು ಹೊಂದಿದ್ದಾರೆ. ನೀವೇ ಯೋಚನೆ ಮಾಡಿ ಎಲ್ಲಿವರೆಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನೇನಿಲ್ಲ, ಇದರಲ್ಲಿ BPL ಕಾರ್ಡನ್ನು ನೀವು ತಗೊಳ್ಳೋದೇನು ಕಷ್ಟ ಏನಿಲ್ಲ. ನಿಮ್ಗೆ ಏನೊಂದು ಸ್ವಲ್ಪ ಹಣ ನೀವು ಖರ್ಚು ಮಾಡೋದು ಖಂಡಿತವಾಗಿ ಈಸಿಯಾಗಿ ನಿಮ್ಗೆ ಸಿಗ್ತದೆ. ಯಾಕಂದರೆ ಇದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮಿಂದ ಚುನಾಯಿತರಾಗಿರುವಂಥ ಪ್ರತಿನಿಧಿಗಳು ಇರ್ತಾರಲ್ಲ, ಪಂಚಾಯತಿಂದ ಹಿಡಿದು MLA MP ವರೆಗೂ ಕೂಡ ಅವರು ಕೂಡ ನಿಮ್ಗೆ ಸಹಾಯಕ್ಕೆ ನಿಲ್ತಾರೆ. ಯಾಕಂದ್ರೆ ಅವರಿಗೆ ಓಟ್ಗಳು ಬೇಕು, ಅದಕ್ಕಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಯಾಕಂದ್ರೆ ಅವ್ರ ಕಿಸೆಯಿಂದ ಏನು ಅವ್ರು ಕೊಡಲ್ಲ, ಸರ್ಕಾರ ಕೊಡ್ತದೆ. ಸರ್ಕಾರಕ್ಕೆ ಪುನಃ ನಾವೇ ಕೊಡ್ತೇವೆ, ಟ್ಯಾಕ್ಸ್ ಮುಖಾಂತರ ನಾವೇ ಅವರಿಗೆ ಪೇಮೆಂಟ್ ಮಾಡ್ತೇವೆ. ಅದನ್ನು ಸರ್ಕಾರ ಈ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ತದೆ. ಇಲ್ಲಿವರೆಗೆ ಅಂತೇಳಿ ಹೇಳಿದರೆ, ಸರ್ಕಾರಿ ಕೆಲಸದಲ್ಲಿರುವಂತಹ ಅಧಿಕಾರಿಗಳು ಕೂಡ ತಮ್ಮ ಪತ್ನಿಯ ಹೆಸರಲ್ಲಿ BPL ಕಾರ್ಡನ್ನು ಮಾಡಿ ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಮನೆಯಲ್ಲಿ ಒಂದೇ ಮನೆಯಲ್ಲಿ ಡಿವೈಡ್ ಆಗಿದೆ ಅಂತೇಳಿ ತೋರಿಸ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಮನೆ ನಂಬರ್ಗಳನ್ನೆಲ್ಲ ಕೊಟ್ಕೊಂಡು ಕೂಡ BPL ಕಾರ್ಡನ್ನು ಮಾಡಿ ಇಟ್ಕೊಳ್ತಾರೆ. ಕೆಲವರು 3-4 BPL ಕಾರ್ಡನ್ನು ಒಂದೊಂದು ಮನೇಲಿ ಇಟ್ಕೊಂಡಿರ್ತಾರೆ. ಅವರು ಎಲ್ಲರೂ ಒಟ್ಟಿಗೆ ಇರ್ತಾರೆ, ಆದರೆ ಕಾರ್ಡ್ಗಳು ಮಾತ್ರ ಬೇರೆ ಇರ್ತದೆ. ಅಂದರೆ ಒಬ್ಬರಿಗೆ 3 ಜನ 4 ಜನ ಮಕ್ಕಳಿದ್ದಾರೆ ಅಂದರೆ 4 ಜನ ಮಕ್ಕಳ ಹೆಸರಲ್ಲಿ ಕಾರ್ಡ್ಗಳು ಇರ್ತದೆ. ಅವ್ರ ಜೊತೆಯಲ್ಲೇ ಇರ್ತಾರೆ, ಆದರೂ ಕೂಡ ಬೇರೆ ಬೇರೆ ಕಾರ್ಡ್ಗಳನ್ನ ಮಾಡಿ ಇಟ್ಕೊಂಡಿರ್ತಾರೆ. ಇದು ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ, ಅದೇ ರೀತಿಯಲ್ಲಿ ಪಟ್ಟಣದಲ್ಲೂ ಕೂಡ ಇದು ಸಾಮಾನ್ಯವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲದಿದ್ದರೆ 80% ಕುಟುಂಬಗಳು ಕರ್ನಾಟಕದಲ್ಲಿ BPL ಕಾರ್ಡನ್ನು ಇಟ್ಕೊಂಡಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕ್ಬೋದು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ. ಈಗಾಗಲೇ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಮ್ಮ ಸರ್ಕಾರದವರು ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು. ಕೆಲವುದು ಕಂಡೀಷನ್ಸ್ ಇದೆ, ಇನ್ನು ಕೆಲವುದು ಕಂಡೀಷನ್ಸ್ ಇಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು, ವಿಧಾನಸಭೆ ಚುನಾವಣೆಗಿಂತ ಮೊದಲು ಹೇಗಾದರೂ ಮಾಡಿ ನಾವು ಇಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳ್ಕೊಂಡು ಒಂದು ಪ್ಲಾನ್ ಮಾಡಿದ್ರು. ಅದು ಈ ಗ್ಯಾರಂಟಿ ಯೋಜನೆಗಳು. ಅಂದರೆ 2,000 ಹಣ ಕೊಡೋದು, ಹೆಂಗಸರಿಗೆ ಫ್ರೀ ಬಸ್, ಅದೇ ರೀತಿಯಲ್ಲಿ 200 ಯೂನಿಟ್ ಕರೆಂಟ್ ಫ್ರೀ, ಈ ಥರ ವಿದ್ಯಾನಿಧಿ ಯೋಜನೆ, ಈ ಥರದಲ್ಲಿ ಹಲವಾರು ಯೋಜನೆಗಳನ್ನ ಇವರು ಪ್ಲಾನ್ ಮಾಡ್ಕೊಂಡ್ರಲ್ಲ. ಇದೆಲ್ಲದೂ ಅಷ್ಟು ಯಾವುದೇ ರೀತಿಯ ಪೂರ್ವ ತಯಾರಿ ಮಾಡ್ಕೊಂಡಿಲ್ಲ ಇವರು. ಯಾವುದೇ ಅಂದರೆ ಕರ್ನಾಟಕದ ಬಜೆಟ್ ಗಾತ್ರ ಏನು, ನಮ್ಮ ಒಂದು ವೇಳೆ ಈ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ ಸರ್ಕಾರಕ್ಕೆ ಎಷ್ಟು ಅಡಿಷನಲ್ ಖರ್ಚು ಬರ್ತದೆ, ಇದು ಯಾವುದನ್ನು ಸ್ಟಡಿ ಮಾಡ್ದೇ ನೇರವಾಗಿ ಇವರು ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದರು. ಆದರೆ ಆಗಿರೋದು ಏನಂತ ಹೇಳಿದ್ರೆ, ಈಗ ಹೆಚ್ಚು ಕಡಿಮೆ ಇವರಿಗೆ ಪ್ರತಿ ವರ್ಷಕ್ಕೆ 60,000 ಕೋಟಿ ಹಣ ಬೇಕಾಗ್ತದೆ. ಈ ಹಣವನ್ನು ಹೊಂದಿಸ್ಲಿಕ್ಕೆ ಯಾವುದೇ ರೀತಿಯಾದಂಥ ಸೋರ್ಸ್ ಇಲ್ಲ. ಅದಕ್ಕಾಗಿ ಈಗ ಏನು ಮಾಡಿದ್ದಾರೆ, ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ನಾವೇನು ಮಾಡ್ತೇವೆ, ಹೋಗಿ ಅಲ್ಲಿ ತಗೊಂಡು ಬರ್ತಾ ಇರ್ತೇವೆ, ಪರ್ಚೇಸ್ ಮಾಡ್ತಾ ಇರ್ತೇವೆ. ಇವತ್ತಿನ ರೇಟ್ ಏನಿದೆ, ನಾಳೆ ರೇಟ್ ಏನಿದೆ ಅಂತ ನಾವು ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಬೇಕಾಬಿಟ್ಟು ಟ್ಯಾಕ್ಸ್ಗಳನ್ನ ಹಾಕ್ತಾ ಇದ್ದಾರೆ, ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ಇವರು ಹಣವನ್ನು ನಮ್ಮಿಂದನೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮೇಲೆ ಹೇಳಬೇಕು ಅಂದರೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಈಗ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಮುಖ್ಯ ಕಾರಣ ಸರ್ಕಾರ ಈ ಅನೌನ್ಸ್ ಮಾಡಿಕೊಳ್ಳುವಂಥ ಗ್ಯಾರಂಟಿ ಯೋಜನೆಗೆ ಹಣವನ್ನು ಹೊಂದಿಸಬೇಕು ಅಂದರೆ ಈ ರೀತಿಯಾದಂತಹ ಎಲ್ಲ ವ್ಯವಸ್ಥೆಯನ್ನು ಇವರು ಮಾಡ್ಕೋಬೇಕಾಗಿ ಬಂದಿದೆ. ಇವ್ರು ಏನು ಮಾಡಿದ್ರು ಅಂತೇಳಿ ಹೇಳಿದರೆ, ಈಗ 200 ಯೂನಿಟ್ ಕರೆಂಟನ್ನು ಫ್ರೀಯಾಗಿ ನಾವು ಕೊಡ್ತೇವೆ ಅಂತೇಳಿ ಹೇಳಿದ್ವಿ ಎಲ್ಲ ಕುಟುಂಬದವರಿಗೂ. ಅದು ನಿಮ್ಗೆ ಗೊತ್ತಿದೆಯಲ್ಲ, ಸಿದ್ದರಾಮಯ್ಯ ಏನು ಹೇಳಿದ್ರು ಅಂತ ತಿಳ್ಕೊಂಡ, ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ ಅಂತ ತಗೊಂಡು ಸ್ಟೇಜ್ನಲ್ಲಿ ನಿಂತ್ಕೊಂಡು ಹೇಳಿದರು. ಈ ಮುಖಾಂತರ ಏನು ಮಾಡಿದ್ರು, ಎಲ್ಲರೂ ಕೂಡ ಅದರಿಂದ ಬೆನಿಫಿಟನ್ನು ತಗೊಳ್ತಾ ಇದ್ದಾರೆ. ಯಾಕಂದರೆ ಹೇಳಿದ್ರು, ಯಾಕೆ ಫ್ರೀ ಆಗಿ ಸಿಕ್ಕಾಗ ನಾವು ಯಾಕೆ ಬಿಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಬೆನಿಫಿಟ್ ತಗೊಳ್ಳಿಕ್ಕೆ ಹೊರಡ್ತಾರೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಫ್ರೀ ಬಸ್ಸು ಅಲ್ಲಿ ಮಹಿಳೆಯರಿಗೆ. ಈ ಫ್ರೀ ಬಸ್ನಲ್ಲಿ ಕೂಡ ಅಷ್ಟೇ, ಹಣ ಕೊಟ್ಟು ಹೋಗುವ ತಾಕತ್ತಿದ್ದವರು ಕೂಡ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗಿ ತೋರಿಸ್ಕೊಂಡು ಹೋಗ್ತಾರೆ. ಈ ಮುಖಾಂತರ ಎಲ್ಲರೂ ಬೆನಿಫಿಟನ್ನು ತಗೊಳ್ತಾರೆ. ಆ್ಯಕ್ಚುಲಿ ಅದು ಬೇಕಿರಲಿಲ್ಲ. ಈಗ ಆಗ್ತಿರೋ ಸಮಸ್ಯೆ ಏನು ಅಂತ ಹೇಳಿದರೆ, ನೀವು ಬೇಕಾದ್ರೆ ನೋಡಿ, ಇತ್ತೀಚೆಗೆ ನೀವೊಂದು 50 ಕಿಲೋಮೀಟರ್ ಒಂದು ಯಾವುದಾದ್ರು ಹೈವೇಲಿ ಹೋಗ್ತಾ ಇದ್ರೆ, ನಿಮ್ಗೆ ಒಂದಲ್ಲ ಒಂದು KSRTC ಬಸ್ ಮಧ್ಯ ದಾರಿಯಲ್ಲಿ
ಹಾಳಾಗಿ ನಿಂತಿರೋದು ಕಾಣಿಸ್ತದೆ. ಒಂದು 2 ವರ್ಷದ ಹಿಂದೆ ನೀವು ಬೇಕಾದ್ರೆ ನೋಡಿ ಆ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ KSRTC ಮತ್ತು BMTC ಅವರಿಗೆ ಏನು ಹಣ ಹೋಗ್ಬೇಕೋ ಆ ಹಣ ಸಂದಾಯ ಮಾಡ್ತಾ ಇಲ್ಲ, ಅದನ್ನು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲಿ ಸಂಬಳ ಕೂಡ ಕೊಡ್ಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದೆ. ಇದೇ ರೀತಿಯಲ್ಲಿ ಬಸ್ಗಳನ್ನ ರಿಪೇರ್ ಕೂಡ ಮಾಡಿಸ್ಲಿಕ್ಕೆ ಇವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಈಗಾಗಲೇ ತಲುಪಿದೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡಿಸೋಣ ಅಂತ ಹೇಳ್ಕೊಂಡು ಈಗ ಈ BPL ಕಾರ್ಡಿಗೆ ಕೈ ಹಾಕಿದ್ದಾರೆ. ಇದು ಖಂಡಿತವಾಗಿ ಹೇಳೋದಾದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿದೆ. ನನ್ನ ಹತ್ರ ಕಾರ್ಡ್ ಇಲ್ಲ, ಆದರೂ ಹೇಳ್ತಾ ಇದ್ದೇನೆ, ನಾನು ಮನಸ್ಸು ಮಾಡಿದ್ರೆ ನಾನು ಕೂಡ BPL ಕಾರ್ಡ್ ತಗೊಳ್ಬೋದು. ಆದರೆ ನಾನು ತಗೊಳ್ಳಿಕ್ಕೆ ಹೋಗಿಲ್ಲ, ತಗೊಳ್ಳೋದು ಇಲ್ಲ, ನನಗೆ ಬೇಕಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ, ನಾನು ತಗೊಳ್ಳಲ್ಲ. ಆದರೆ ಇದೇ ರೀತಿಯಲ್ಲಿ ಹಲವಾರು ಜನ ಲಕ್ಷಗಟ್ಟಲೆ ಸಂಬಳ ತಗೊಂಡವರು ಕೂಡ ಮನೆಯಲ್ಲಿ BPL ಕಾರ್ಡನ್ನು ಇಟ್ಕೊಂಡಿರುವವರು ಇದ್ದಾರೆ. ಇದನ್ನು ಈಗ ಸರ್ಕಾರ ಫಿಲ್ಟರ್ ಮಾಡ್ತಾ ಇದೆ, ಇದನ್ನು ತೆಗಿತಾ ಇದೆ. ಅಂದರೆ ಅವ್ರನ್ನ APL ಕಾರ್ಡ್ಗೆ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದೆ. ಈ ಮುಖಾಂತರ ಎಲ್ಲೋ ಸ್ವಲ್ಪ ಆದರೂ ಹಣವನ್ನು ಉಳಿಸ್ಲಿಕ್ಕೆ ಸರ್ಕಾರ ಹೊರಟಿದೆ. ಖಂಡಿತವಾಗಿ ಇದು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಸರ್ಕಾರದಿಂದ. ಇನ್ನೂ ಸ್ಟ್ರಿಕ್ಟ್ ಆಗಿ ಮಾಡಿದರೆ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ 50% BPL ಕಾರ್ಡ್ ಕಮ್ಮಿ ಆಗ್ತದೆ. ಅದನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಕೊಂಡು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಯವಿಟ್ಟು ನೀವು ಕೂಡ ಯೋಚನೆ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ BPL ಕಾರ್ಡ್ ಇದ್ದು ನಿಮಗೆ ಅದರ ಅವಶ್ಯಕತೆ ಆ್ಯಕ್ಚುಲಿ ನಿಮ್ಗೆ ಇರೋಲ್ಲ, ಅಥವಾ ನಿಮ್ಗೆ ನೀವು ಅದಕ್ಕೆ ಅರ್ಹರು ಕೂಡ ಅಲ್ಲ ಅಂತ ಹೇಳಿದರೆ ದಯವಿಟ್ಟು ಇವತ್ತೇ ಕ್ಯಾನ್ಸಲ್ ಮಾಡಿಬಿಡಿ. ಸರ್ಕಾರ ನೀವು ಯಾವುದೇ ಪಕ್ಷದವರಾಗಿರಲಿ, ಏನೇ ಬೇಕಾರಾಗಿರಲಿ, ಟೋಟಲ್ ಆಗಿ ಆಗೋದು ಏನಂದ್ರೆ ಇದೆಲ್ಲದರ ಹೊರೆ ಇದೆಯಲ್ಲ ನಮ್ಮ ಮೇಲೆ ಬೀಳೋದು. ಅದಕ್ಕಾಗಿ ಇವರು ಸಂಪತ್ತನ್ನು ಕ್ರೋಢೀಕರಿಸಬೇಕಲ್ಲ, ಅದಕ್ಕಾಗಿ ಏನು ಮಾಡ್ತಾರೆ, ನಮ್ಮ ಮೇಲೇ ಟ್ಯಾಕ್ಸ್ ಹಾಕಿ ನಮ್ಮಿಂದನೇ ಹಣ ತಗೊಂಡು ನಮಗೆ ಕೊಡ್ತಾರೆ. ಈಗ 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅದು ಬೇರೆ ಯಾರು ದುಡ್ಡು ಅಲ್ಲ, ನಮ್ಮ ಕಿಸೆ ಕೈ ಹಾಕಿ ತಗೊಂಡು ಇನ್ನೊಂದು ರೀತಿಯಲ್ಲಿ ಇವ್ರಿಗೆ ಕೊಡ್ತಾ ಇದ್ದಾರೆ, ಗೃಹಿಣಿಯರಿಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸ್ನೇಹಿತರೆ, ನಾನು ಶೇರ್ ಮಾಡ್ಕೊಂಡಿರೋ ವಿಷಯ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.